ಆರ್ಯ, ಹಾ ನೀನ್ ಮಲಗೋ ಟೈಮ್ ಆಯ್ತು. ಕತೆ ಹೇಳ್ತೀನಿ, ಮಲ್ಕೋ. ಆಯ್ತು ಹೇಳಮ್ಮ. ಹ್ಮ್ ಕಣ್ಮುಚ್ಚು. ಹ್ಮ್ ಇವತ್ತು ನಿನಗೆ 3 ಮೀನುಗಳ ಕಥೆಯನ್ನ ಹೇಳ್ತೀನಿ. ಹ್ಮ್ 3 ಮೀನುಗಳು ಒಂದು ಕೊಳದಲ್ಲಿ ವಾಸವಾಗಿರ್ತವಂತೆ. ಹ್ಮ್ ಈ ಕತೆ ಬಂದು ಜೀವನದಲ್ಲಿ ನಾವು ಹೇಗಿರ್ಬೇಕು ಅನ್ನೋದನ್ನ ಹೇಳುತ್ತೆ. ಹ್ಮ್ ಈ 3 ಮೀನಲ್ಲಿ ಒಂದು ಮೀನು ತುಂಬಾ ಚತುರನಾಗಿರ್ತಾನಂತೆ. ಹ್ಮ್ ಚತುರ ಅಂದ್ರೆ ಏನು ಅಂತ ಗೊತ್ತಾ? ಹ್ಮ್ ಶಾರ್ಪ್. ವೆರಿ ಗುಡ್. ಶಾರ್ಪ್ ಆಗಿರುತ್ತೆ ಅಂತ ಅಂದ್ರೆ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ. ಹ್ಮ್ ಇನ್ನೊಂದು ಹ್ಮ್ ಸಮಯ ಪ್ರಜ್ಞೆಗೆ ತುಂಬ ಹೆಸರಾಗಿರುತ್ತೆ ಇನ್ನೊಂದು ಹ್ಮ್ ಮೀನು. ಹೇಗೆ ಅಂತ ಅಂದರೆ, ಯಾವ ಸಮಯಕ್ಕೆ ಹೇಗೆ ನಿರ್ಧಾರವನ್ನು ತಗೋಬೇಕು ಅನ್ನೋದು ಆ ಮೀನಿಗೆ ಗೊತ್ತಿರುತ್ತೆ. ಹ್ಮ್ ಇನ್ನೊಂದು ಮೀನು ಹೆಂಗಿರುತ್ತೆ ಅಂತ ಅಂದರೆ, ನೀನು ನೋಡಿರ್ತೀಯ ನಮ್ಮಲ್ಲೆಲ್ಲ ಕೆಲವರು ಇರ್ತಾರೆ. ಹ್ಮ್ ಅಯ್ಯೋ ದೇವ್ರಿಟ್ಟಂಗಾಗುತ್ತೆ, ಅಯ್ಯೋ ನಮ್ಮ ಹಣೆಲ್ ಬರ್ದಂಗಾಗುತ್ತೆ ಅಂತ ಹೇಳೋರು ಇರ್ತಾರಲ್ಲ. ಹಾಗೆ ಹ್ಮ್ ಆ ಮೀನು ಕೂಡ ಅಯ್ಯೋ ನಮ್ಮ ಹಣೆಯಲ್ಲಿ ಏನು ಬರ್ದಿದೆ ಅದೇ ಆಗುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರುತ್ತಂತೆ. ಹ್ಮ್ ಈ 3 ಮೀನುಗಳು ಸ್ನೇಹಿತರಾಗಿರ್ತವೆ. ಹ್ಮ್ ಇವು ಕೊಳದಲ್ಲಿ ಆಟ ಆಡಬೇಕಾದ್ರೆ ಒಂದು ದಿನ ದಡದಲ್ಲಿ ಕೂತ್ಕೊಂಡು ಮೀನುಗಾರರಿಬ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂತವೆ. ಹ್ಮ್ ಆ ಇಬ್ರು ಮೀನುಗಾರರು ಏನ್ ಮಾತಾಡ್ತಿರ್ತಾರೆ ಅಂತ ಅಂದ್ರೆ, ಈ ಕೊಳಕ್ಕೆ ನಾವು ಬಲೆ ಹಾಕಿ ತುಂಬಾ ದಿನ ಆಗೋಯ್ತಲ್ವಾ, ನಾಳೆ ಈ ಕೊಳಕ್ಕೆ ಬಲೆ ಹಾಕಣ್ವಾ, ಜಾಸ್ತಿ ಮೀನು ಸಿಗ್ಬಹುದು ಅಂತ ಇಬ್ರು ಮಾತಾಡ್ಕೋತಾ ಇರ್ತಾರೆ. ಹ್ಮ್ ಕಣ್ಮುಚ್ಚು. ಇಬ್ರು ಮಾತಾಡ್ಕೋತಿರ್ತಾರೆ. ಅದನ್ನ ಈ 3 ಮೀನುಗಳು ಕೂಡ ಕೇಳಿಸ್ಕೊಂತವೆ. ಅದಕ್ಕೆ ಚತುರನಾಗಿರೋ ಮೀನು ಏನ್ ಹೇಳುತ್ತೆ ಅಂತ ಅಂದ್ರೆ, ನಾವು ಈ ಕೊಳವನ್ನ ಬಿಟ್ಟು ಎಲ್ಲೂ ಹೋಗೋದೇನ್ ಬೇಡ, ಹ್ಮ್ ಇಲ್ಲಿದ್ದೆ ನಾವು ಬಚಾವಾಗ್ಬಿಡೋಣ ಅಂತ ಈ ಮೀನು ಹೇಳುತ್ತೆ. ಚತುರನಾಗಿರೋದು ಅಂತ ಅಂದ್ರೆ ಯಾವಾಗ್ಲೂ ಚಾಣಾಕ್ಷತನದಿಂದ ಯೋಚನೆ ಮಾಡೋ ಮೀನಿದು. ಹಿಂಗೆ. ಇನ್ನೊಂದು ಸಮಯ ಪ್ರಜ್ಞೆ ಇರುವಂತ ಮೀನು ಏನ್ ಹೇಳುತ್ತೆ, ಇಲ್ಲ ಇಲ್ಲ ಇಲ್ಲ, ನಾವು ಎಲ್ ಈ ಕೊಳದಲ್ಲಿ ಇದ್ರೆ ತುಂಬಾ ಅಪಾಯ ಇದೆ, ನಾವು ಈ ಕೊಳದಿಂದ ಆ ಕಾಲುವೆ ಮುಖಾಂತರ ಜಾರಿ ಬೇರೆ ಕೊಳಕ್ಕೆ ಹೋಗ್ಬಿಡೋಣ, ಆಗ ನಾವು ಬದುಕೋಬಹುದು ಅಂತ ಹೇಳಿ ಆ ಚಾಣಾಕ್ಷ ಮೀನು ಹೇಳುತ್ತೆ. ಅಂದ್ರೆ ಸಮಯ ಪ್ರಜ್ಞೆ ಇರುವಂತಹ ಮೀನು ಹೇಳುತ್ತೆ. ಹ್ಮ್ ಆದ್ರೆ 3ನೇ ಮೀನು ಇರುತ್ತಲ್ಲ, ಅದು ಹೇಳುತ್ತೆ, ಅಯ್ಯೋ ನಾವೆಲ್ಲಿದ್ರೆ ಏನು, ನಮ್ಮ ಹಣೆಯಲ್ಲಿ ಏನ್ ಬರ್ದಿರುತ್ತೆ ಅದೇ ಆಗೋದು, ಅದನ್ನ ತಪ್ಸಕ್ಕೆ ಯಾರಿಂದನೂ ಆಗಲ್ಲ, ನಾನಂತೂ ಎಲ್ಲೂ ಬರಲ್ಲಪ್ಪ ಅಂತ ಅನ್ನುತ್ತೆ ಆ ಮೀನು. ಹ್ಮ್ 3 ಮೀನುಗಳು ಮಾತಾಡ್ಕೋತವೆ ಏನ್ ಮಾಡೋದು ಅಂತ. ಮೊದ್ಲಿದ್ದಿದ್ದು, ಇಲ್ಲ ಇಲ್ಲ ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಇಲ್ಲಿದ್ದೇ ತಪ್ಪಿಸ್ಕೋತೀನಿ, ನೋಡ್ತಾ ಇರಿ, ನೀವು ಹಂಗೆ ಇರಿ ಅಂತ ಹೇಳುತ್ತೆ. ಹ್ಮ್ ಆದ್ರೆ 2ನೇ ಮೀನು, ಸಮಯ ಪ್ರಜ್ಞೆ ಇರುವಂಥ ಮೀನು ಒಪ್ಪೋದಿಲ್ಲ. ಆ ರಿಸ್ಕನ್ನ ತಗೋದಕ್ಕೆ ಆ ಮೀನು ತಯಾರಿರೋದಿಲ್ಲ. ಹ್ಮ್ ಸರಿನಪ್ಪ, ನೀವಿಬ್ರು ಇಲ್ಲೇ ಇರಿ, ನನಗೆ ಆ ರಿಸ್ಕ್ ತಗೊಳ್ಳೋದಕ್ಕಾಗಲ್ಲ, ನಾನು ಈ ಕೊಳದಿಂದ ಬೇರೆ ಕೊಳಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಮೀನು ಹೊರಟೋಗ್ಬಿಡುತ್ತೆ ಹ್ಮ್ ಈಜ್ಕೊಂಡು. ಇಲ್ಲಿ ಉಳ್ಕೊಂಡಿದ್ಯಾವುದು, ತುಂಬಾ ಬುದ್ಧಿವಂತಿಕೆ ಉಪಯೋಗಿಸ್ತಿತ್ತಲ್ಲ ಆ ಮೀನು, ಮತ್ತೇನಂದ್ರೆ ನಮ್ಮ ಹಣೆ ಬರ್ದಿರತ್ತಲ್ಲ ಆ ಆ ಮೀನು. ಈ 2 ಮೀನುಗಳು ಉಳ್ಕೊಂಡ್ವು. ಹ್ಮ್ ಮಾರನೇ ದಿನ ಆಯ್ತು, ಇಬ್ಬರು ಮೀನುಗಾರರು ಬಂದ್ರು, ಆ ಕೊಳಕ್ಕೆ ಬಲೆಯನ್ನ ಬಿಟ್ರು. ಹ್ಮ್ ಈ 2 ಮೀನುಗಳು ಉಳ್ಕೊಂಡವು, ಬಲೆಯಲ್ಲಿ ಸಿಕ್ಕಾಕೊಬಿಟ್ವು. ಹ್ಮ್ ಈ ಚತುರ ಮೀನು ಯೋಚನೆ ಮಾಡ್ತಾ ಇತ್ತು, ಏನ್ ಮಾಡೋದು ಏನ್ ಮಾಡೋದು, ನಾನು ಸಿಕ್ಕಾಕೊಬಿಟ್ನಲ್ಲ, ತಪ್ಪಿಸ್ಕೊಳೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇತ್ತು. ಸಡನ್ ಆಗಿ ಅದಕ್ಕೊಂದು ಐಡಿಯಾ ಉಳಿದ್ ಬಿಡುತ್ತೆ. ಹ್ಮ್ ಏನು ಅಂತ ಅಂದ್ರೆ, ಸತ್ತೋದಂಗ್ ನಾಟಕ ಮಾಡ್ಬಿಡುತ್ತೆ. ಆದ್ರೂ ಹಿಡ್ಕೋತಾರಲ್ಲ. ಹಿಡ್ಕೋತಾರೆ, ಮುಂದಕ್ಕೆ ಕೇಳು. ಹ್ಮ್ ಸತ್ತೋದಂಗ್ ಮೀನು ನಾಟಕ ಮಾಡ್ಬಿಡುತ್ತೆ. ಹ್ಮ್ ಆವಾಗ ಅವರು ಆ ಬಲೆ ತೆಗೆದ್ರಲ್ವಾ, ಈ 2 ಮೀನನ್ನು ಹಿಡ್ಕೊಂಡು ನೋಡ್ಬಿಟ್ಟು ಈ ಮೀನನ್ನ, ಅಯ್ಯೋ ಈ ಸತ್ತೋಗಿರೋ ಮೀನನ್ನ ನಾವೇನ್ ಮಾಡೋದು ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಎಸ್ದು ಬಿಡ್ತಾರೆ. ಹ್ಮ್ ಇದು ಒದ್ದಾಡ್ತಾ ಇತ್ತಲ್ಲ ಈ ಮೀನು, ದೇವ್ರು ಹಣೆ ಬರಹ ನಮ್ಗೇನಾಗ್ಬೇಕು ಅದೇ ಆಗೋದು ಅಂತ ಇತ್ತಲ್ಲ, ಆ ಮೀನು ಪಾಪ ಬದುಕೋದಕ್ಕೆ ಅಂತ ನೆಗದಾಡುತ್ತೆ.
ಏನು ಮಾಡಿದ್ರು ಅದಕ್ಕೆ ಯಾವ ಅವಕಾಶಗಳು ಸಿಗೋದೇ ಇಲ್ಲ. ಹ್ಮ್ ಆ ಮೀನು ಪಕ್ಕಕ್ಕೆ ಎಸ್ತಿದ್ರಲ್ಲ, ಅದು ಬುದ್ಧಿವಂತಿಕೆನಲ್ಲಿ ಏನು ಮಾಡ್ಬಿಡ್ತು, ಹ್ಮ್ ತೆವಳುಕೊಂಡು ಪಕ್ಕದಲ್ಲಿದ್ದ ಕೊಳಕ್ಕೋಗಿ ಹೆಂಗೋ ಬದುಕೋಗ್ಬಿಡ್ತು. ಹ್ಮ್ ಸದ್ಯ ಉಸ್ಸಪ್ಪ ನಾನು ಬದುಕಿದೆ ಅಂತ ಅನ್ಕೋಬಿಡ್ತದು. ಹ್ಮ್ ಆದ್ರೆ ಈ ಮೀನಿತ್ತಲ್ಲ ಪಾಪ ಹಣೆ ಬರಹ ಅಂತ ಅಂದ್ಕೊಂಡಿದ್ದು, ಹ್ಮ್ ಆ ಮೀನಿಗೆ ದಾರಿ ಇಲ್ದಲೇನೆ ಸತ್ತು ಹೋಯ್ತು. ಹ್ಮ್ ಆವಾಗ ಈ ಇನ್ನೊಂದು ಮೀನಿತ್ತಲ್ಲ, ಯಾವುದು ಸಮಯ ಪ್ರಜ್ಞೆ ಇರುವಂತಹ ಮೀನು, ಹ್ಮ್ ಅದು ಮರುಗುತ್ತೆ. ನಾನು ಎಷ್ಟೋ ಹೇಳ್ದೆ ಬನ್ನಿ ನನ್ನ ಜೊತೆ ಅಂತ, ನನ್ನ ಮಾತು ಕೇಳಲಿಲ್ಲ. ಈಗ ಅನ್ಯಾಯವಾಗಿ ಒಬ್ಬ ಜೀವ ಕಳ್ಕೊಂಡ, ಇನ್ನೊಬ್ಬ ದೂರ ಆದ ಅಂತ ಆ ಮೀನು ಕೊರಗುತ್ತೆ. ಹ್ಮ್ ಇದ್ರಲ್ಲಿ ನಿನಗೇನು ಅರ್ಥ ಆಯ್ತು? ಹೇಳು ಏನು ಅರ್ಥ ಆಯ್ತು ಅಂತ. ನಮಗೆ ಸಮಯ ಪ್ರಜ್ಞೆ ಇರಬೇಕು. ಹಾ, ಅಂದ್ರೆ ಸಮಯಕ್ಕೆ ತಕ್ಕಂಗೆ ನಿರ್ಧಾರ ತಗೊಳ್ಳೋ ಅಂತ ಶಕ್ತಿ ಇರಬೇಕು. ಯೋಚನೆ ಮಾಡ್ಬೇಕು ನಾವು ಏನು ಮಾಡಿದ್ರೆ ಸರಿ ಆಗತ್ತೆ ಅಂತ. ಅಲ್ಲಿದ್ದು ಅಷ್ಟೊಂದು ರಿಸ್ಕ್ ತಗೊಳ್ಳೋದಕ್ಕಿಂತ ಅವರು ಬೇರೆ ಕೊಳಕ್ಕೆ ಹೋಗ್ಬಿಟ್ಟಿದ್ದಿದ್ರೆ ಹಾಂ ಆರಾಮ್ಸೆ 3 ಬದುಕ್ತಿದ್ವು ಅಲ್ವಾ? ಹ್ಮ್ ಸಿಂಪಲ್. ಅಷ್ಟೇ ಸಿಂಪಲ್ ಆಗಿರೋದನ್ನ ಬಿಟ್ಟು, ಅವು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ರಿಸ್ಕ್ ತಗೊಂಡು ಅವೆರಡೂನು. ಹಾಗಾಗಿ ಒಂದು ಸತ್ತೋಯ್ತು, ಒಂದು ಇನ್ನೊಂದು ಕೊಳಕ್ಕೆ ಹೋಗ್ಬೇಕಾಗಿ ಬಂತು. ಹಾಗೆ ಲೈಫಲ್ಲಿ ಕೆಲವೊಂದು ಸಲ ತುಂಬ ರಿಸ್ಕ್ ತಗೊಳ್ಳೋದಕ್ಕಿಂತ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಬುದ್ಧಿವಂತ ಮೀನು ಹೇಗೆ ಬದುಕ್ತೋ ಹಾಗೆ ನಾವುಗಳು ಕೂಡ ಇರಬೇಕಾಗತ್ತೆ. ಅರ್ಥ ಆಯ್ತಾ?